ಹುಬ್ಬಳ್ಳಿಯಲ್ಲಿ ಹೆಣ್ಮಕ್ಕಳಿಗೆ ರಕ್ಷಣೆ ಇಲ್ವಾ ಅನ್ನೋ ಆತಂಕ ಶುರುವಾಗಿದೆ. ಕಾಲೇಜಿಗೆ ಹೋಗಿ ಬರ್ತಿದ್ದ ಹೆಣ್ಮಗಳು ಬೀದಿ ಕಾಮಣ್ಣರ ಅಟ್ಟಹಾಸಕ್ಕೆ ಹೌಹಾರಿ ಹೋಗಿದ್ದಾಳೆ. ಹೆಜ್ಜೆ ಹೆಜ್ಜೆಗೂ ನರಕ ತೋರಿಸಿದ್ದಾರೆ. ಹಿಂದೆ ಬರ್ತಾರೆ, ಕೊಡಬಾರದ ಕಾಟ ಕೊಡ್ತಾರೆ, ಬುಲ್ ಬುಲ್ ಅಂತಾರೆ, ಹೆಣ್ಮಕ್ಕಳ ಜೀವ ಹಿಂಡ್ತಾರೆ. ನೋಡಿ ನೋಡಿ ಈ ಬೀದಿ ಕಾಮಣ್ಣರ ಕಾಮಚೇಷ್ಟೆ ಹೇಗಿದೆ ಅಂತ. ಎದೆ ಸೀಳಿದ್ರೆ 4 ಅಕ್ಷರ ಇರಲ್ಲ, ಮಾಡೋಕೆ ಕೆಲಸವೂ ಇರಲ್ಲ. ಆದ್ರೆ ಹೆಣ್ಮಕ್ಕಳ ಹಿಂದೆ ಬಿದ್ದು ಹೇಗೆ ಜೀವ ಹಿಂಡ್ತಿದ್ದಾರೆ ಅಂತ ನೋಡಿ. ಈ ಹೆಣ್ಣು ಮಗಳು ಹೆದರಿ ಓಡಿ ಹೋದ್ರು. ಬಿಡದ ಕಿರಾತಕರು ನಿಲ್ಲೆ ನಿಲ್ಲೆ ಕಾವೇರಿ ಅಂತ ಬೈಕ್ನಲ್ಲಿ ಬೆನ್ನು ಬಿದ್ದಿದ್ದಾರೆ. ಹುಬ್ಬಳ್ಳಿಯಲ್ಲಿ ದಿನೇ ದಿನೇ ಬೀದಿ ಕಾಮಣ್ಣರ ಹಾವಳಿ ಜಾಸ್ತಿ ಆಗ್ತಿದೆ. ಒಬ್ಬೊಬ್ರೇ ಹೆಣ್ಮಕ್ಳು ಓಡಾಡೋದಕ್ಕೂ ಹೆದರುವಂತಾಗಿದೆ. ಶಾಲೆಗೆ ಹೋದಾಗ ಹೆಣ್ಣು ಮಕ್ಕಳು ಹುಷಾರಾಗಿ ಬರ್ತಾರೋ ಇಲ್ವೋ ಅನ್ನೋ ಭರವಸೆಯೂ ಇಲ್ಲ. ಇದಕ್ಕೆ ಈ ವಿಡಿಯೋವೇ ಜೀವಂತ ಸಾಕ್ಷಿ. ಈ ಹೆಣ್ಣು ಮಗಳು ಅದೆಷ್ಟು ಹೆದರಿದ್ದಾಳೆ ಅನ್ನೋದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಹಿಂದೆ ಮುಂದೆ ನೋಡ್ತಾಳೆ, ಒಂದೊಂದೇ ಹೆಜ್ಜೆ ಇಡೋದಕ್ಕೂ ಭಯ ಪಡ್ತಾಳೆ. ಯಾವಾಗ ಹಿಂದಿಂದೆ ಬೆನ್ನು ಬಿದ್ರೋ ಹಾಡ ಹಗಲೇ ಜೀವ ಭಯದಲ್ಲಿ ಓಡಿ ಹೋಗಿದ್ದಾಳೆ. ಹೆಣ್ಮಗು ಟ್ಯೂಷನ್ಲಿ ವಾಪಸ್ ಬರ್ತಾ ಇದ್ದಾಳೆ. ಅವ್ರಿಗ ಇವ್ರು ಗಂಡ್ ಮಕ್ಕಳು ಗಾಡಿ ಮೇಲೆ ಬೈಕ್ ಮೇಲೆ ಬೆನ್ ಹತ್ತಿ ಚುಡಾಯಿಸಾಕತ್ತಾರ, ಮತ್ತು ಫಾಲೋನು ಮಾಡಾತಾರ. ಅಂದ್ರೆ ಅವ್ರು ಯಾವ ಪೊಲೀಸಿನ ಹೆದರಿಕೆ ಇಲ್ಲ, ಏನಿಲ್ಲ. ಇದು ಕಾನೂನು ವ್ಯವಸ್ಥೆ ಪೂರ ತುಂಬ ಸ್ಪಾಯ್ಲ್ ಆಗಿಬಿಟ್ಟಿದೆ. ಸರ್ಕಾರದ ನಿರ್ಲಕ್ಷ್ಯ ಇದೆ. ಅದಕ್ಕೆ ಪೊಲೀಸರೆಲ್ಲ ಇದರ ಬಗ್ಗೆ ವಿಚಾರ ಮಾಡಿ ಅವ್ರು ಯಾರ್ದಾರು ನೋಡ್ರಿ ಅವ್ರಿಗೆ ಪನಿಷ್ಮೆಂಟ್ ಕೊಡ್ಬೇಕಂತ ಹೇಳಿ ನಾ ಕೇಳ್ಕೊತಾ ಇದ್ದೇನೆ. ಈ ಹೆಣ್ಣು ಮಗಳು ಶಾಲೆಗೆ ಹೋಗ್ತಿದ್ಲೋ ಅಥವಾ ಶಾಲೆ ಮುಗಿಸ್ಕೊಂಡು ಮನೆಗೆ ಹೊರಟಿದ್ಲೋ ಗೊತ್ತಿಲ್ಲ. ಆದ್ರೆ ಇವಳ ಬೆನ್ನು ಬಿದ್ದವರು ಹಿಂದೂ ಬಿಟ್ಟಿಲ್ಲ, ಮುಂದೂ ಬಿಟ್ಟಿಲ್ಲ. ಕೊನೆಗೆ ಯಾವಾಗ ಈ ಹೆಣ್ಣು ಮಗಳು ಓಡಿ ಹೋದ್ಲೋ ಅಲ್ಲೇ ಇದ್ದ ವೃದ್ಧರೊಬ್ಬರು ಸಹಾಯಕ್ಕೆ ನಿಂತಿದ್ದಾರೆ. ಏನ್ರಯ್ಯ ನಿಮ್ದು ಅಂತ ಕ್ಲಾಸ್ ತಗೊಳ್ತಿದ್ದಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಕೊನೆಗೆ ಸಂಧಿಗೊಂದಿಯನ್ನು ಬಿಡದೆ ಫಾಲೋ ಮಾಡೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಯಾವುದಕ್ಕೂ ಹೆದರಂಗಿಲ್ಲ, ಅವರು ಆ ಥರ ಆಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಸರ್ಕಾರದವ್ರು ಒಂದು ಸ್ವಲ್ಪ ಗಮನ ಹರಿಸ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ. ಸ್ವಲ್ಪ ಎಲ್ಲರೂ ಇದ್ರ ಕಡೆ ಬರೀ ಪೊಲೀಸರಂತ ಅಷ್ಟೇ ಅಲ್ಲ ಹೇಳ್ತಾ ಇರೋದು, ಒಬ್ರು ಬೇರೆಯವ್ರು ನೋಡಿದಾಗೂ ಅವ್ರನ್ನ ಸ್ವಲ್ಪ ಇದು ಕನ್ಸರ್ನ್ ಮಾಡಬೇಕು. ಒಂದು ಹೆಣ್ಮಗಳು ಹೋಗಬೇಕಾದ್ರೆ ಬೇರೆ ಗಂಡು ಮಕ್ಕಳಿದ್ರೆ ಸ್ವಲ್ಪ ಕನ್ಸರ್ನ್ ಮಾಡಿ ಯಾಕೆ ಮಾಡ್ತಾ ಇದ್ರಿ ಅಂತ ಕೇಳಬೇಕು ಸ್ವಲ್ಪ. ಒಟ್ನಲ್ಲಿ ಹುಬ್ಬಳ್ಳಿಯಲ್ಲಿ ಬೀದಿ ಕಾಮಣ್ಣರ ಹಾವಳಿ ಹೆಚ್ಚಾಗ್ತಿದ್ದು, ಇಂಥವರಿಗೆಲ್ಲ ಪೊಲೀಸರು ಬಿಸಿ ಮುಟ್ಟಿಸಬೇಕಿದೆ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.